ನಮಸ್ತೆ, ದೀಕ್ಷಾ ಸಿಂಪಲ್ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಒಂದು ಮಸಾಲ ಚಿತ್ರಾನ್ನ ಗೊಜ್ಜು ಮಾಡೋಣ. ಬೇಕಾಗಿರೋ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ಜೀರಿಗೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಕಡಲೆಬೇಳೆ, ಕಡಲೆಬೀಜ, ಹುಣಸೆಹಣ್ಣು ಮತ್ತು ಈರುಳ್ಳಿ, ಎಣ್ಣೆ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಇದೇನು ಫುಲ್ ಫೈನ್ ಪೇಸ್ಟ್ ಆಗಬೇಕಂತ ಏನಿಲ್ಲ, ಹಾಗೆ ತರಿಯಾಗಿ ರುಬ್ಕೊಂಬಂದ್ರೂ ಸಾಕು. ಈಗ ಪೇಸ್ಟ್ ಆಗಿದೆ, ಒಗ್ಗರಣೆ ಮಾಡ್ಕೊಳ್ಳೋಣ. ನಿಮಗೆ ಒಂದು ಸಲ ಮಾಡ್ಕೊಂಡು ತಿನ್ನಿ ಈ ಚಿತ್ರಾನ್ನ ಗೊಜ್ಜು, ನಿಜವಾಗ್ಲೂ ತುಂಬ ಇಷ್ಟ ಆಗತ್ತೆ. ಚಿತ್ರಾನ್ನ ಇಷ್ಟಪಡೋರಿಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ ಈ ಚಿತ್ರಾನ್ನ ಗೊಜ್ಜು. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಇವಾಗ ಸಾಸಿವೆ ಸಿಡಿದಾದ್ಮೇಲೆ ಕಡಲೆ ಬೀಜ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಕಡಲೆ ಬೀಜ ಬೇಗ ಸ್ವಲ್ಪ ರೋಸ್ಟ್ ಆಗುತ್ತೆ. ಇವಾಗ ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ, ಸ್ವಲ್ಪ ಕಲರು ಚೇಂಜ್ ಆಗಿದೆ. ಇವಾಗ ಕಲರ್ ಚೇಂಜ್ ಆಗಿದೆ ಕಡಲೆ ಬೀಜ. ಇವಾಗ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಸಲ ತಿರ್ಗಾಡಿಸ್ಕೊಂಡು ಇವಾಗ ಉದ್ದಿನಬೇಳೆ, ಜೀರಿಗೆ, ಅರಿಶಿನ ಎಲ್ಲ ಒಂದೇ ಸಲ ಹಾಕ್ತಿದ್ದೀನಿ ನಾನು. ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬೇಡ ಅಂದರೆ. ಹಾಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆಗಲಿ. ತುಂಬ ಜನ ಬಂದಾಗ ಈ ಚಿತ್ರಾನ್ನ ಗೊಜ್ಜು ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡಿ. ಜಾಸ್ತಿ ಚಿತ್ರಾನ್ನ ಗೊಜ್ಜು ಮಾಡುವಾಗ ಎಲ್ಲ ಈ ಥರ ಚಿತ್ರಾನ್ನ ಗೊಜ್ಜು ಯೂಸ್ ಆಗುತ್ತೆ. ಇವಾಗ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಹುಣಸೆಹಣ್ಣು ರಸ ತೊಗೊಂಡು ಹಾಕ್ತಾಯಿದ್ದೀನಿ. ನೋಡಿ, ಹುಳಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಹುಳಿ ಜಾಸ್ತಿ ಆಗಬಾರ್ದಲ್ವ, ಅದಕ್ಕೋಸ್ಕರ. ಆಯ್ತು, ಇವಾಗ ಹುಳಿನೂ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಆಗ್ತಾಯಿದೆ. ಒಳ್ಳೆ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ಅದರಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವೆಷ್ಟು ಕ್ವಾಂಟಿಟಿ ಮಾಡಿರ್ತೀರ ಅದ್ರ ಮೇಲೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತೀನಿ. ಇವಾಗ ಪೇಸ್ಟನ್ನ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಬೋದು ನೀವು, ತುಂಬ ನೀರು ಹಾಕಬೇಡಿ, ಹಾಗೆ ಜಾರ್ ತೊಳ್ಕೊಂಡು ಹಾಕ್ಕೊಳ್ಳಿ. ಓಕೆ, ಇವಾಗ ಇದೆಲ್ಲ ರೆಡಿಯಾಗಿದೆ. 2 ಕುದಿ ಆಗಿಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕು, ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಮಸಾಲೆ ಅಲ್ವಾ, ಸ್ವಲ್ಪ ಎಣ್ಣೆ ಬಿಡೋವರೆಗೂ ನೋಡಬೇಕು. ಓಕೆ, ನಾನು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಾಯಿರ್ತೀನಿ, ನೋಡಿ ಸಪೋರ್ಟ್ ಮಾಡಿ.